ಸಭಾಧ್ಯಕ್ಷರೇ, ಏನು ಅಂದ್ರೆ ಉತ್ತರ ಕೊಟ್ಟಿರೋದ್ರಲ್ಲಿ ಹೊಸ ರೂಟ್ಗಳನ್ನ ಬಸ್ಗಳನ್ನ ನಾನು ಏನ್ ಕೇಳಿದ್ದೆ ಮತ್ತೆ ಏನ್ ರೂಟ್ಗಳು ರದ್ದಾಗಿದ್ವು ಅದ್ರ ಬಗ್ಗೆ ಗಮನ ಸೆಳೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕೇಳಿರೋ ರೂಟು ಹೋರ್ನಾಡು ಒಂದು ದೊಡ್ಡ ಪುಣ್ಯ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ ತುಂಬಾ ಎಲ್ಲ ಓವರ್ ಆಲ್ ಸ್ಟೇಟ್ ಇಂದ ತುಂಬಾ ಜನ ಹೋರ್ನಾಡಿಗೆ ವಿಸಿಟ್ ಮಾಡ್ತಾರೆ. ನಾನು ಕೇಳಿರೋ ಸಾಕಷ್ಟು ರೂಟ್ಸ್ಗಳು ಹೋರ್ನಾಡಿಗೆ ಬರಬೇಕಾದಂಥದ್ದು. ಯಾಕೆ ಅದು ಹೋರ್ನಾಡಿಗೆ ಸ್ಪೆಸಿಫಿಕ್ಲಿ ಒಂದು ಪುಣ್ಯಕ್ಷೇತ್ರ ಅಲ್ಲದೆ ಅದು ಮೂಡಿಗೆರೆಯಿಂದ ವಯಾ ಮಾರ್ಗ ಹೋದಾಗೆಲ್ಲ ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಸ್ಟೂಡೆಂಟ್ಸಿಗೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಹಳ್ಳಿಗಳು ಯಾವುದು ಬೇರೆ ಪ್ರದೇಶಕ್ಕಿಂತ ನಮ್ದು ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಕಿಲೋಮೀಟರ್ ವೈಸ್ ಈ ಬಸ್ಗಳನ್ನ ಕೊಡ್ಲಿಲ್ಲ ಅಂದ್ರೆ ತುಂಬಾ ಅನಾನುಕೂಲ ಆಗುತ್ತೆ. ಇನ್ನೊಂದು ನನಗೆ ಆಶ್ಚರ್ಯ ಏನು ಅಂದ್ರೆ ನಮಗೆ ಶೃಂಗೇರಿಗೆ ರೂಟ್ ಇಲ್ಲ. ಶೃಂಗೇರಿ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಕ್ಷೇತ್ರ. ಈ ಕಡೂರಿಗೆ ಹೆಂಗಿದೆ, ಬೀರೂರಿಗೆ ಒಂದ್ ಕಡೆ ಏನಿದೆ, ಚಿಕ್ಕಮಂಗ್ಳೂರಿಗೆ ಏನಿದೆ, ಅದೇ ರೀತಿ ಶೃಂಗೇರಿಗೂ ಒಂದು ರೂಟ್ ನಮ್ಮ ಮೂಡಿಗೆರೆಯಿಂದ ಇರಲೇಬೇಕು. ಮತ್ತೆ ಬಾಳೆಹೊನ್ನೂರು. ಏನಕ್ಕೆ ಸಭಾಧ್ಯಕ್ಷರು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಕನೆಕ್ಟಿಂಗ್ ರೂಟ್ಸ್. ತುಂಬಾ ಜನ ಯಾತ್ರಿಗಳು ಮೂಡಿಗೆರೆಯಿಂದ ಹೋರ್ನಾಡಿಗೆ ಹೋಗ್ಬಿಟ್ಟು ಧರ್ಮಸ್ಥಳ ಹೋಗಿ ಕೊಲ್ಲೂರು ಹೋಗುವಂತ ಒಂದು ಪ್ರಕ್ರಿಯೆ ಇದೆ, ಅಥವಾ ರಂಭಾಪುರಿ ಮಠಕ್ಕೆ ಹೋಗ್ಬಿಟ್ಟು ಶೃಂಗೇರಿ ಹೋಗುವಂತದ್ದು ಒಂದಿದೆ. ಸೊ ಇದೆಲ್ಲ ರೂಟ್ಸ್ ಕವರ್ ಆದ್ರೆ ಸಾರ್ವಜನಿಕರಿಗೂ ಹೆಲ್ಪ್ ಆಗುತ್ತೆ, ಇಡೀ ರಾಜ್ಯದಿಂದ ಬರ್ತಿರೋ ಯಾತ್ರಿಗಳಿಗೂ ಹೆಲ್ಪ್ ಆಗುತ್ತೆ, ಅದಲ್ಲದೆ ಸ್ಟೂಡೆಂಟ್ಸಿಗೂ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಇದು ನಾನು ಸಚಿವರ ಹತ್ರ ಕೇಳ್ಕೊಂತೀನಿ, ಹೇಗಾದ್ರೂ ಮಾಡ್ಬಿಟ್ಟು ಹೊಸ ರೂಟ್ಗಳು ಮತ್ತೆ ಏನ್ ರದ್ದಾಗಿರೋದು ಒಂದ್ 3 ರೂಟ್ಗಳು ಮಾತ್ರ ಅದನ್ನ ಅನುಕೂಲ ಮಾಡ್ಕೊಡ್ಲಿ ಅಂತ. ಸಭಾಧ್ಯಕ್ಷರೇ, ಹಿಂದೆ ಕರೋನಾ ಸಂದರ್ಭದಲ್ಲಿ ಯಾವುದು ನಿಲ್ಲಿಸಿದ್ರು ಅದನ್ನೆಲ್ಲ ಕೂಡ ಪ್ರಾರಂಭ ಮಾಡಿದೀವಿ. ಆಮೇಲೆ ಅಲ್ಲಿನ ನಮ್ಮ ಡಿಸಿ KSRTC ಡಿಸಿ CTM ಇಬ್ಬರನ್ನು ನಮ್ಮ ನಯನ ಅವ್ರನ್ನ ಮೀಟಿಂಗ್ ಮಾಡಿ ಅದೇನು ಅವರಿಗೆ ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಡಕ್ಕೆ ಹೇಳ್ತೀನಿ ಸಭಾಧ್ಯಕ್ಷರು. ಅವರೇ ಹೋಗಿ ಭೇಟಿ ಮಾಡ್ತಾರೆ. ಸಭಾಧ್ಯಕ್ಷರು, ಒಂದೇ ಇದನ್ನ ನಾವು ಎರಡೂವರೆ ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂದ್ರೆ ಮಲ್ನಾಡ್ ಭಾಗ ಅಂದ ತಕ್ಷಣನೇ ಏನು ಸಹಜವಾಗಿ ಯೋಚನೆ ಬರೋದು ಕಡಿಮೆ ಜನಸಂಖ್ಯೆ, ಉಪಯೋಗ ಅಷ್ಟು ಮಟ್ಟಕ್ಕೆ ಆಗೋದಿಲ್ಲ, ಆದಾಯ ಅಷ್ಟು ಮಟ್ಟಕ್ಕೆ ಬರೋದಿಲ್ಲ ಅಂತ. ಸೊ ಇದ್ರಲ್ಲಿ ಒಂದ್ ರೀತಿ ಮಲ್ನಾಡ್ ಭಾಗಕ್ಕೆ ಯಾವತ್ತೂ ಬಯಲುಸೀಮೆಗೆ ತಾರತಮ್ಯ ನಡೆಯುತ್ತೆ, ಯಾಕಂದ್ರೆ ಜಾಸ್ತಿ ಜನ ಉಪಯೋಗಿಸೋದಿಲ್ಲ ಅಂತ. ಆದ್ರೆ ಮಲ್ನಾಡ್ ಭಾಗದಲ್ಲಿ ಕಡಿಮೆ ಜನಸಂಖ್ಯೆ ಇಟ್ಕೊಂಡು ಪ್ರದೇಶ ದೊಡ್ಡದಾಗಿರೋದ್ರಿಂದ ಬೇರೆ ಎಲ್ಲ ವ್ಯಾಪ್ತಿಗಳನ್ನ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಈ ವಿಚಾರಗಳಲ್ಲಿ ಆದ್ಯತೆ ಕೊಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಗಮನ ಹರಿಸಬೇಕು ಅಂತ. ಜನಸಂಖ್ಯೆ ಕಡಿಮೆ ಇದ್ರೂ ಕೂಡ ಸಭಾಧ್ಯಕ್ಷರೇ, ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಇದ್ರೂ ಕೂಡ ಬಸ್ ನಿಲ್ಸೋಕೆ ಹೋಗೋದಿಲ್ಲ. ಉಳಿದ ಸಮಯದಲ್ಲಿ ಬೇರೆ ತರ, ಆದ್ರೆ ಮಾರ್ನಿಂಗ್ ಅವರ್ಸು ಶಾಲಾ ಮಕ್ಕಳು ಹೋಗಿ ಬರೋದಕ್ಕೆ ತೊಂದರೆ ಆಗಿದ ರೀತಿ ಜಿಲ್ಲೆ ನಮ್ಮ KSRTC DC ನಮ್ಮ CTM ಇಬ್ಬರು ನಿಮ್ ಭೇಟಿ ಮಾಡಕ್ಕೆ ಹೇಳ್ತೀರಾ.